ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ದಿ ಬೈಲರಿ ಟ್ರ್ಯಾಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಿ ಬೈಲರಿ ಟ್ರ್ಯಾಕ್ಟ್ ಅಂದರೆ ಏನು ಅಂತ ಕೇಳಿದಾಗ ದಿ ಬೈಲರಿ ಸಿಸ್ಟಮ್ ಅಥವಾ ದಿ ಬೈಲರಿ ಟ್ರ್ಯಾಕ್ಟ್ ಅಂತ ಕೂಡ ಹೇಳ್ಬೋದು. ಸೊ ಬೈಲರಿ ಸಿಸ್ಟಮ್ ಒಳಗಡೆ ಲಿವರ್ ಕೂಡ ಬರುತ್ತೆ. ಓಕೆ, ಸೊ ಇದರಲ್ಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಲಿವರ್ ಬಗ್ಗೆ ಡಿಸ್ಕಸ್ ಮಾಡಿವಿ. ಸೊ ಈ ವಿಡಿಯೋದಲ್ಲಿ ಲಿವರನ್ನು ಬಿಟ್ಟು ಬೇರೆ ಆರ್ಗನ್ಸ್ಗಳನ್ನು ನೋಡೋಣ. ಓಕೆ, ದಿ ಬೈಲರಿ ಸಿಸ್ಟಮ್ ಕಲೆಕ್ಟ್ ಬೈಲ್ ಫ್ರಮ್ ದಿ ಲಿವರ್. ಹೌದು ಸರ್, ಇದು ಏನು ಮಾಡುತ್ತೆ? ಕಲೆಕ್ಟ್ ಮಾಡುತ್ತೆ ಆ್ಯಂಡ್ ಸ್ಟೋರ್ ಮಾಡುತ್ತೆ. ಸ್ಟೋರ್ ಯಾವ ಪ್ಲೇಸಲ್ಲಿ ಮಾಡುತ್ತೆ? ಬೈಲ್ ಇದೆಯಲ್ಲ, ಬೈಲ್ ಜ್ಯೂಸ್ ಇದೆಯಲ್ಲ, ಸೊ ಬೈಲನ್ನು ಇದು ಗಾಲ್ ಬ್ಲಾಡರ್ ಒಳಗಡೆ ಸ್ಟೋರ್ ಮಾಡುತ್ತೆ. ಓಕೆ, ಲಿವರಿಂದ ಕಲೆಕ್ಟ್ ಮಾಡುತ್ತೆ, ಗಾಲ್ ಬ್ಲಾಡರ್ ಒಳಗಡೆ ಸ್ಟೋರ್ ಮಾಡುತ್ತೆ ಆ್ಯಂಡ್ ಸೆಂಡ್ ಇಟ್ ಟು ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಡಿಯೋಡಿನಮ್. ಸೊ ಇದನ್ನು ಏನು ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಎಲ್ಲಿ ಸರ್? ಇದು ಡಿಯೋಡಿನಮ್ ಒಳಗಡೆ ಒಯ್ದು ಟ್ರಾನ್ಸ್ಪೋರ್ಟಲ್ಲಿ ಮಾಡುತ್ತೆ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಕಲೆಕ್ಟ್ ಮಾಡುತ್ತೆ ಲಿವರಿಂದ, ಸ್ಟೋರ್ ಮಾಡುತ್ತೆ ಗಾಲ್ ಬ್ಲಾಡರಿಂದ, ಮತ್ತು ಡಿಯೋಡಿನಮ್ ಒಳಗಡೆ ಒಯ್ದು ಹಾಕುತ್ತೆ. ಸೊ ನೆಕ್ಸ್ಟ್ ಇಟ್ ಕನ್ಸಿಸ್ಟ್ ಆಫ್, ಸೊ ಇದರೊಳಗಡೆ ಯಾವ್ಯಾವ ಪಾರ್ಟ್ ಬರುತ್ತೆ ಅಂತ ಕೇಳಿದಾಗ ರೈಟ್ ಆ್ಯಂಡ್ ಲೆಫ್ಟ್ ಹೆಪ್ಯಾಟಿಕ್ ಡಕ್ಟ್. ಓಕೆ, ಮತ್ತು ಕಾಮನ್ ಹೆಪ್ಯಾಟಿಕ್ ಡಕ್ಟ್. ನೆಕ್ಸ್ಟ್ ಗಾಲ್ ಬ್ಲಾಡರ್ ಬರುತ್ತೆ. ಸೊ ಗಾಲ್ ಬ್ಲಾಡರ್ದು ಒಂದು ಡಕ್ಟ್ ಇರುತ್ತೆ, ಅದನ್ನು ಸಿಸ್ಟಿಕ್ ಡಕ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟ್ ಬರೋದು ಕಾಮನ್ ಬೈಲ್ ಡಕ್ಟ್. ಸೊ ಇಷ್ಟು ಪಾರ್ಟ್ಸ್ಗಳು ಇದರೊಳಗಡೆ ಇರ್ತವೆ. ಸೊ ಡಯಾಗ್ರಾಮಲ್ಲಿ ನಾವು ನೋಡಿದಾಗ ರೈಟ್ ಆ್ಯಂಡ್ ಲೆಫ್ಟ್ ಹೆಪ್ಯಾಟಿಕ್ ಡಕ್ಟ್. ಓಕೆ, ಸೊ ಲೆಫ್ಟ್ ಒಂದಿದೆ, ರೈಟ್ ಒಂದಿದೆ. ಓಕೆ, ನಮ್ಮ ಲಿವರ್ ಇದೆ ಅಲ್ಲ, ಲಿವರಲ್ಲಿ ಎಷ್ಟಿರುತ್ತೆ? 2 ಲೋಬ್ಸ್ಗಳಿರ್ತವೆ. ಸೊ ರೈಟ್ ಆ್ಯಂಡ್ ಲೆಫ್ಟ್ ಇರುತ್ತೆ ಅಲ್ಲ, ಸೊ ಲೆಫ್ಟ್ ಒಂದಿರುತ್ತೆ ಹೆಪ್ಯಾಟಿಕ್ ಡಕ್ಟ್, ರೈಟ್ ಒಂದು ಹೆಪ್ಯಾಟಿಕ್ ಡಕ್ಟ್ ಇರುತ್ತೆ. ಅವೆರಡು ಜಾಯಿನ್ ಆದಾಗ ಇಲ್ಲಿ ಏನಾಗುತ್ತೆ? ಕಾಮನ್ ಹೆಪ್ಯಾಟಿಕ್ ಡಕ್ಟ್ ಬರುತ್ತೆ. ಓಕೆ, ಸೊ ಇಲ್ಲಿ ಕೆಳಗಡೆ ನಾವು ನೋಡಿದರೆ ಇಲ್ಲಿ ನಮ್ಗೆ ಏನು ಕಾಣಿಸ್ತಾ ಇದೆ? ಗಾಲ್ ಬ್ಲಾಡರ್. ಸೊ ಗಾಲ್ ಬ್ಲಾಡರಿಂದ ಒಂದು ಡಕ್ಟ್ ಇರುತ್ತೆ, ಅದನ್ನು ನಾವು ಸಿಸ್ಟಿಕ್ ಡಕ್ಟ್ ಅಂತ ಹೇಳ್ತೀವಿ. ಸಿಸ್ಟಿಕ್ ಡಕ್ಟ್ ಮತ್ತು ಕಾಮನ್ ಹೆಪ್ಯಾಟಿಕ್ ಡಕ್ಟ್ ಬಂದು ಜಾಯಿನ್ ಆದಾಗ ಅದು ಏನಾಗುತ್ತೆ? ನಮ್ಮ ಕಾಮನ್ ಬೈಲ್ ಡಕ್ಟ್ ಆಗುತ್ತೆ. ಏನಾಗುತ್ತೆ? ಕಾಮನ್ ಬೈಲ್ ಡಕ್ಟ್ ಆಗುತ್ತೆ. ಆ ಕಾಮನ್ ಬೈಲ್ ಡಕ್ಟ್ ಬಂದು ಏನಾಗುತ್ತೆ? ನಮ್ಮ ಡಿಯೋಡಿನಮ್ ಒಳಗಡೆ ಏನು ಮಾಡುತ್ತೆ? ಅದು ಬೈಲನ್ನು ಸೆಂಡ್ ಮಾಡುತ್ತೆ. ನೆಕ್ಸ್ಟ್ 1 by 1 ನಾವು ಡೀಟೇಲ್ ಆಗಿ ನೋಡೋಣ. ಫಸ್ಟ್ ರೈಟ್ ಆ್ಯಂಡ್ ಲೆಫ್ಟ್ ಹೆಪ್ಯಾಟಿಕ್ ಡಕ್ಟ್. ಓಕೆ, ದೀಸ್ ಡಕ್ಟ್ ಕಲೆಕ್ಟ್ ಬೈಲ್ ಫ್ರಮ್ ದಿ ರೈಟ್ ಆ್ಯಂಡ್ ಲೆಫ್ಟ್ ಲೋಬ್ ಆಫ್ ದಿ ಲಿವರ್. ಹೌದು ಸರ್, ರೈಟ್ ಹೆಪ್ಯಾಟಿಕ್ ಡಕ್ಟ್ ಇದೆಯಲ್ಲ, ಅದು ರೈಟ್ ಲಿವರ್ದಿಂದ ಬೈಲನ್ನು ಕಲೆಕ್ಟ್ ಮಾಡುತ್ತೆ. ಲೆಫ್ಟ್ ಹೆಪ್ಯಾಟಿಕ್ ಡಕ್ಟ್ ಅದು ಲೆಫ್ಟ್ ಪಾರ್ಟ್ ಆಫ್ ದಿ ಲಿವರಿಂದ ಬೈಲನ್ನು ಕಲೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬೋತ್ ಯುನೈಟ್ ಟು ಫಾರ್ಮ್ ಕಾಮನ್ ಹೆಪ್ಯಾಟಿಕ್ ಡಕ್ಟ್. ಸೊ ಎರಡೂ ಜಾಯಿನ್ ಆದಾಗ ಏನಾಗುತ್ತೆ? ಇಲ್ಲಿ ಕಾಮನ್ ಹೆಪ್ಯಾಟಿಕ್ ಡಕ್ಟ್ ರೆಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾಮನ್ ಹೆಪ್ಯಾಟಿಕ್ ಡಕ್ಟ್. ಓಕೆ, ನೆಕ್ಸ್ಟ್ ಏನು ಬರುತ್ತೆ? ಕಾಮನ್ ಹೆಪ್ಯಾಟಿಕ್ ಡಕ್ಟ್ ಫಾರ್ಮ್ಡ್ ಬೈ ದಿ ಮರ್ಜಿಂಗ್ ಆಫ್. ಹೌದು ಸರ್, ಇದು ಹೆಂಗೆ ಫಾರ್ಮ್ ಆಗಿದೆ? ಮರ್ಜಿಂಗ್ ಅಂದರೆ ಜಾಯಿನ್ ಆಗಿದ್ದಾವೆ. ಓಕೆ, ಜಾಯ್ನಿಂಗ್ ಆಫ್ ರೈಟ್ ಆ್ಯಂಡ್ ಲೆಫ್ಟ್ ಹೆಪ್ಯಾಟಿಕ್ ಡಕ್ಟ್ ನಿಯರ್ ದಿ ಪೋರ್ಟಾ ಆಫ್ ಹೆಪ್ಯಾಟಿಸ್. ಓಕೆ, ನಿಯರ್ ದಿ ಪೋರ್ಟಾ ಆಫ್ ಹೆಪ್ಯಾಟಿಸ್. ನಿಮ್ಗೆ ಅರ್ಥ ಆಗಿರ್ಬೋದು ಪೋರ್ಟಾ ಆಫ್ ಹೆಪ್ಯಾಟಿಸ್ ಅಂದರೆ ಏನು? ಪೋರ್ಟಾ ಆಫ್ ಹೆಪ್ಯಾಟಿಸ್ ಈಸ್ ಅ ಶಾರ್ಟ್ ಡೀಪ್ ಫಿಶರ್ ಇನ್ ದಿ ಲಿವರ್. ಓಕೆ, that allow major blood vessels and duct to enter and exit the organ. ಸೊ ಇಲ್ಲಿ ಏನಿದೆ? ಇದು ನಮ್ಮ ಲಿವರ್ ಇದೆ. ಓಕೆ, ಇದೇನಿದೆ? ಲಿವರ್ ಇದೆ. ಸೊ ಲಿವರ್ ಒಳಗಡೆ ಸ್ವಲ್ಪ ಇಲ್ಲಿ ಕ್ರ್ಯಾಕ್ ಥರ ಇರುತ್ತೆ. ಓಕೆ, ಫಿಶರ್ ಅಂದರೆ ಏನು? ಕ್ರ್ಯಾಕ್ ಅಥವಾ ಟಿಯರ್, ಹೋಲ್ ಅಂತ ಕೂಡ ಹೇಳ್ಬೋದು. ಓಕೆ, ಹೋಲ್ ಥರ ಅಂತ ತಿಳ್ಕೊಳ್ಳಿ. ಕ್ರ್ಯಾಕ್ ಇದೆ, ಟಿಯರ್ ಇದೆ, ಅಥವಾ ಹೋಲ್ ಥರ ಇದೆ. ಸೊ ಆ ಹೋಲ್ ಥರ ಇದ್ದರೆ ಅದು ಏನು ಮಾಡುತ್ತೆ? ಬ್ಲಡ್ ವೆಸಲ್ಸ್ಗಳಿಗೆ ಎಂಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇದರೊಳಗಿಂದು ಬ್ಲಡ್ ವೆಸಲ್ಸ್ ಏನಾಗ್ತವೆ? ಎಂಟರ್ ಆಗ್ತವೆ, ಡಕ್ಟ್ಗಳು ಎಂಟರ್ ಆಗ್ತವೆ, ಮತ್ತು ನರ್ವ್ಸ್ಗಳೆಲ್ಲ ಇಲ್ಲಿ ಏನಾಗ್ತವೆ? ಎಂಟರ್ ಆಗೋಕ್ಕೆ ಅಲ್ಲೊಂದು ಹೋಲ್ ಇದೆ, ಅದನ್ನು ನಾವು ಫಿಶರ್ ಅಂತ ಹೇಳ್ತೀವಿ ನಮ್ಮ ಲಿವರ್ ಒಳಗಡೆ. ಓಕೆ, ಸೊ ನಿಯರ್ ದಿ ಪೋರ್ಟಾ ಆಫ್ ಹೆಪ್ಯಾಟಿಸ್. ಸೊ ಈ ಹೋಲ್ ಇದೆಲ್ಲ ಅದೇ ನಮ್ಮ ಪೋರ್ಟಾ ಆಫ್ ಹೆಪ್ಯಾಟಿಸ್. ಓಕೆ, ಸೊ ರೈಟ್ ಆ್ಯಂಡ್ ಲೆಫ್ಟ್ ಹೆಪ್ಯಾಟಿಕ್ ಡಕ್ಟ್ಗಳು ಯಾವ ಪ್ಲೇಸಲ್ಲಿ ಮರ್ಜ್ ಆಗ್ತಾ ಇದ್ದಾವೆ? ಸೊ ಈ ಪ್ಲೇಸಲ್ಲಿ. ಓಕೆ, ಸೊ ಈ ಪ್ಲೇಸನ್ನು ನಾವು ಏನಂತ ಹೇಳ್ತೀವಿ? ಪೋರ್ಟಾ ಆಫ್ ಹೆಪ್ಯಾಟಿಸ್ ಅಂತ ಹೇಳ್ತೀವಿ. ಅಲ್ಲೊಂದು ಕ್ರ್ಯಾಕ್ ಅಥವಾ ಟಿಯರ್ ಥರ ಇರುತ್ತೆ. ಓಕೆ, ನೆಕ್ಸ್ಟ್ ದಿಸ್ ಡಕ್ಟ್ ರನ್ ಡೌನ್ವರ್ಡ್ಸ್. ಹೌದು ಸರ್, ಇದು ಕೆಳಗಡೆ ಬರುತ್ತೆ. ಫಾರ್ ಅಬೌಟ್ 3 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್ ಬರುತ್ತೆ ಸರ್? 3 ಸೆಂಟಿಮೀಟರ್ ಲಾಂಗ್ ಇರುತ್ತೆ ಇದು. ಓಕೆ, ಆ್ಯಂಡ್ ಜಾಯಿನ್ ವಿತ್ ದಿ ಸಿಸ್ಟಿಕ್ ಡಕ್ಟ್. ಓಕೆ, ಕೆಳಗಡೆ ಬಂದ ಮೇಲೆ ಇದು ಸಿಸ್ಟಿಕ್ ಡಕ್ಟ್ ಜೊತೆ ಜಾಯಿನ್ ಆಗುತ್ತೆ ಟು ಫಾರ್ಮ್ ದಿ ಬೈಲ್ ಡಕ್ಟ್. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಇದು ಪೋರ್ಟಾ ಆಫ್ ಹೆಪ್ಯಾಟಿಸ್. ಸೊ ಈ ಪ್ಲೇಸಲ್ಲಿ 2 ಬಂದು ಜಾಯಿನ್ ಆಗಿದ್ದಾವೆ. ಸೊ 3 ಸೆಂಟಿಮೀಟರ್ ಕೆಳಗಡೆ ಬಂದ ಮೇಲೆ 3 ಸೆಂಟಿಮೀಟರ್ ಕೆಳಗಡೆ ಬಂದ ಮೇಲೆ ಅದು ಸಿಸ್ಟಿಕ್ ಡಕ್ಟ್ ಜೊತೆ ಜಾಯಿನ್ ಆಗ್ತಾ ಇದೆ. ಓಕೆ, ಸಿಸ್ಟಿಕ್ ಡಕ್ಟ್ ಇದೆ, ಇದು ಸಿಸ್ಟಿಕ್ ಡಕ್ಟ್ ಜೊತೆ ಜಾಯಿನ್ ಆಗ್ತಾ ಇದೆ.
ಓಕೆ, ಸಿಸ್ಟಿಕ್ ಡಕ್ಟ್ ಜೊತೆ ಜಾಯಿನ್ ಆದಾಗ ಏನಾಗಿದೆ, ಇದು ಕಾಮನ್ ಬೈಲ್ ಡಕ್ಟ್ ಅಥವಾ ಬೈಲ್ ಡಕ್ಟ್ ಇಲ್ಲಿ ಆಗಿದೆ. ಸೊ ನೆಕ್ಸ್ಟ್ ನಾವು ನೋಡೋಣ ಗಾಲ್ ಬ್ಲಾಡರ್. ಓಕೆ, ಗಾಲ್ ಬ್ಲಾಡರ್ ಅ ಪಿಯರ್ ಶೇಪ್ಡ್ ಸ್ಯಾಕ್ ಏನಿದೆ ಸರ್, ಇದು ಪಿಯರ್ ಶೇಪ್ಡ್ ಸ್ಯಾಕ್ ಇದೆ, ಅಟ್ಯಾಚ್ಡ್ ಟು ದಿ ಪೋಸ್ಟೀರಿಯರ್ ಸರ್ಫೇಸ್ ಆಫ್ ದಿ ಲಿವರ್. ಹೌದು ಸರ್, ಇದು ಆ್ಯಂಟೀರಿಯರ್ ಸರ್ಫೇಸಿಗೆ ಅಟ್ಯಾಚ್ ಇಲ್ಲ, ಪೋಸ್ಟೀರಿಯರ್ ಅಂದರೆ ನಮ್ಮ ಲಿವರ್ ಹಿಂದ್ಗಡೆ ಸರ್ಫೇಸ್ ಇರುತ್ತೆ ಅಲ್ಲ, ಬ್ಯಾಕ್ ಸೈಡ್, ಸೊ ಆ ಪ್ಲೇಸಲ್ಲಿ ಇದು ಅಟ್ಯಾಚ್ ಇದೆ. ನೆಕ್ಸ್ಟ್, ಇಟ್ ಮೇನ್ ಫಂಕ್ಷನ್ ಆರ್ ಸ್ಟೋರಿಂಗ್ ಆ್ಯಂಡ್ ಕಾನ್ಸಂಟ್ರೇಟಿಂಗ್ ಬೈಲ್ ಪ್ರೊಡ್ಯೂಸ್ಡ್ ಬೈ ದಿ ಲಿವರ್. ಇದು ಏನು ಮಾಡುತ್ತೆ, ಇದ್ರ ಫಂಕ್ಷನ್ ಏನಿದೆ ಅಂದರೆ ಇದು ಬೈಲನ್ನು ಸ್ಟೋರ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ, ಇದು ಬೈಲನ್ನು ಸ್ಟೋರ್ ಮಾಡುತ್ತೆ ಆ್ಯಂಡ್ ಕಾನ್ಸಂಟ್ರೇಟ್ ಮಾಡುತ್ತೆ. ಕಾನ್ಸಂಟ್ರೇಟ್ ಅಂದರೆ ನಮ್ಮ ಲಿವರ್ ಬೈಲ್ ಪ್ರೊಡ್ಯೂಸ್ ಮಾಡುತ್ತೆ ಅಲ್ಲ, ಅದು ಜಾಸ್ತಿ ಕಾನ್ಸಂಟ್ರೇಟೆಡ್ ಇರೋದಿಲ್ಲ. ಓಕೆ, ಸೊ ಎಕ್ಸಾಂಪಲ್ ನಾವಿಲ್ಲಿ ತೊಗೊಳ್ಳೋಣ. ಸೊ ಇದೊಂದು ಗ್ಲಾಸ್ ಇದೆ. ಓಕೆ, ಸೊ ಗ್ಲಾಸ್ ಒಳಗಡೆ ಇಷ್ಟು ತುಂಬಿಕೊಂಡಿದೆ. ಓಕೆ, ಬೈಲ್ ಎಷ್ಟಿದೆ, ಇಷ್ಟಿದೆ. ಸೊ ಅದ್ರ ಒಳಗಡೆ ಅರ್ಧ ವಾಟರ್ ಇದೆ. ಓಕೆ, ಏನಿದೆ, ಜಾಸ್ತಿ ವಾಟರ್ ಇದೆ. ಓಕೆ, ಮತ್ತು ಅದರೊಳಗಡೆ ಬೈಲಿರೋದು ಸ್ವಲ್ಪ, ಇದು ಕಲರ್ ಏನಿದೆ ಅಲ್ಲ, ಇದು ಬೈಲ್, ಇಷ್ಟೇ ಬೈಲಿದೆ. ಸೊ ನಮ್ಮ ಗಾಲ್ ಬ್ಲಾಡರ್ ಏನು ಮಾಡುತ್ತೆ, ಇದ್ರ ಒಳಗಿರೋ ಎಕ್ಸೆಸಿವ್ ವಾಟರನ್ನು ರಿಮೂವ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ, ಇದು ಎಕ್ಸೆಸಿವ್ ವಾಟರನ್ನು ಅಬ್ಸಾರ್ವ್ ಮಾಡುತ್ತೆ. ಓಕೆ, ವಾಟರನ್ನು ಅಬ್ಸಾರ್ವ್ ಮಾಡುತ್ತೆ ಇದು. ಸೊ ಎಲ್ಲ ವಾಟರನ್ನು ಅಬ್ಸಾರ್ವ್ ಮಾಡಿದ ಮೇಲೆ ಲಾಸ್ಟಿಗೆ ಉಳಿದೇನು, ಓನ್ಲಿ ಬೈಲ್. ಓಕೆ, ಇದೇನಿರುತ್ತೆ, ಓನ್ಲಿ ಬೈಲ್ ಅಂದರೆ ಫುಲ್ ಕಾನ್ಸಂಟ್ರೇಟೆಡ್ ಬೈಲು ಅಷ್ಟೇ ಇರುತ್ತೆ. ಅಂದರೆ ಎಕ್ಸೆಸಿವ್ ವಾಟರ್ ಅದರೊಳಗಡೆಯಿಂದ ರಿಮೂವ್ ಮಾಡಿದ ಮೇಲೆ ಬೈಲ್ ಏನಾಗುತ್ತೆ, ಕಾನ್ಸಂಟ್ರೇಟ್ ಆಗುತ್ತೆ. ಓಕೆ, ಕೆಲಸ ಏನಿದೆ ನಮ್ಮ ಗಾಲ್ ಬ್ಲಾಡರ್ದು, ಸ್ಟೋರ್ ಮಾಡುತ್ತೆ ಮತ್ತು ಕಾನ್ಸಂಟ್ರೇಟಿಂಗ್ ದಿ ಬೈಲ್ ಪ್ರೊಡ್ಯೂಸ್ಡ್ ಬೈ ದಿ ಲಿವರ್. ಓಕೆ, ನೆಕ್ಸ್ಟ್, ಇಟ್ ಹ್ಯಾಸ್ 3 ಪಾರ್ಟ್ಸ್. ಎಷ್ಟು ಪಾರ್ಟ್ ಇದ್ದಾವೆ ಇದರೊಳಗಡೆ, 3 ಪಾರ್ಟ್ ಇದ್ದಾವೆ, ಫಂಡಸ್, ಬಾಡಿ, ನೆಕ್. ಸೊ ಡಯಾಗ್ರಾಮಲ್ಲಿ ನಾವು ನೋಡಿದಾಗ ಫಂಡಸ್, ಬಾಡಿ, ನೆಕ್ 3 ಪಾರ್ಟ್ಗಳಿದ್ದಾವೆ. ಫಂಡಸ್, ಇಟ್ ಈಸ್ ಅ ಎಕ್ಸ್ಪ್ಯಾಂಡೆಡ್ ಪೋರ್ಷನ್. ಹೌದು ಸರ್, ಈ ಪ್ಲೇಸಲ್ಲಿ ಇದೆ ನೋಡಿ, ಎಕ್ಸ್ಪ್ಯಾಂಡೆಡ್ ಪೋರ್ಷನ್ ಈಸ್ ಅ ಫಂಡಸ್. ಓಕೆ, ನೆಕ್ಸ್ಟ್ ಬಾಡಿ, ದಿ ಸೆಂಟ್ರಲ್ ಪಾರ್ಟ್ ಎಲ್ಲಿದೆ ಸರ್, ಸೆಂಟ್ರಲ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಬಾಡಿ. ನೆಕ್ಸ್ಟ್ ನೆಕ್. ಓಕೆ, ದಿ ನ್ಯಾರೋ ಪೋರ್ಷನ್ ದಟ್ ಕನೆಕ್ಟ್ ಟು ದಿ ಸಿಸ್ಟಿಕ್ ಡಕ್ಟ್. ಹೌದು ಸರ್, ಸೊ ನಾವು ಇಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಇಟ್ ಈಸ್ ಅ ನ್ಯಾರೋ ಆಗ್ತಾ ಇದೆ. ಓಕೆ, ಏನಾಗ್ತಾ ಇದೆ, ಇಷ್ಟು ನ್ಯಾರೋ ಆಗ್ತಾ ಇದೆ. ಇಟ್ ಈಸ್ ಅ ನ್ಯಾರೋ ಪೋರ್ಷನ್ ಕನೆಕ್ಟಿಂಗ್ ಟು ಸಿಸ್ಟಿಕ್ ಡಕ್ಟ್. ಏನು ಮಾಡ್ತಾ ಇದೆ, ಸಿಸ್ಟಿಕ್ ಡಕ್ಟನ್ನು ಇದು ಕನೆಕ್ಟ್ ಮಾಡ್ತಾ ಇದೆ. ಓಕೆ, ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ನೆಕ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ ಆ್ಯಂಡ್ ಲಿಂಫ್ ಸಪ್ಲೈ ಏನಿದೆ ನೋಡೋಣ. ಫಸ್ಟ್ ಬ್ಲಡ್ ಸಪ್ಲೈ. ದಿ ಸಿಸ್ಟಿಕ್ ಆರ್ಟ್ರಿ ಸಪ್ಲೈಸ್ ಬ್ಲಡ್ ಟು ದಿ ಗಾಲ್ ಬ್ಲಾಡರ್. ಯಾವ ಆರ್ಟ್ರಿ ಸಪ್ಲೈ ಮಾಡುತ್ತೆ ಸರ್, ಸಿಸ್ಟಿಕ್ ಆರ್ಟ್ರಿ ಮಾಡುತ್ತೆ. ಆ್ಯಂಡ್ ಸಿಸ್ಟಿಕ್ ವೇನ್ ಡ್ರೇನ್ ಬ್ಲಡ್ ಇಂಟು ಪೋರ್ಟಲ್ ವೇನ್. ಓಕೆ, ಸಿಸ್ಟಿಕ್ ವೇನ್ ಏನು ಮಾಡುತ್ತೆ, ಪೋರ್ಟಲ್ ವೇನ್ ಒಳಗಡೆ ಬ್ಲಡ್ಡನ್ನು ಡ್ರೇನ್ ಮಾಡುತ್ತೆ. ನೆಕ್ಸ್ಟ್, ನರ್ವ್ ಸಪ್ಲೈ. ಬೋತ್ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ಫೈಬರ್ಸ್ ಕಂಟ್ರೋಲ್ ನರ್ವ್ ಇಂಪಲ್ಸಸ್. ಓಕೆ, ಯಾರು ಕಂಟ್ರೋಲ್ ಮಾಡ್ತಾರೆ ಸರ್, ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವ್ ಫೈಬರ್ಸ್. ಓಕೆ, ನೆಕ್ಸ್ಟ್, ಲಿಂಫ್ಯಾಟಿಕ್ ಡ್ರೈನೇಜ್. ಓಕೆ, ಫಾಲೋ ದಿ ಸಿಸ್ಟಿಕ್ ನೋಡ್. ಸಿಸ್ಟಿಕ್ ಲಿಂಫ್ ನೋಡನ್ನು ಫಾಲೋ ಮಾಡುತ್ತೆ ಆ್ಯಂಡ್ ಲೊಕೇಟೆಡ್ ಬಿಟ್ವೀನ್ ದಿ ಸಿಸ್ಟಿಕ್ ಡಕ್ಟ್ ಆ್ಯಂಡ್ ಕಾಮನ್ ಹೆಪ್ಯಾಟಿಕ್ ಡಕ್ಟ್. ಓಕೆ, ಸೊ ಸಿಸ್ಟಿಕ್ ಡಕ್ಟ್ ಮತ್ತು ಕಾಮನ್ ಹೆಪ್ಯಾಟಿಕ್ ಡಕ್ಟ್ ಮಧ್ಯದಲ್ಲಿ ಏನಿದೆ, ಇಲ್ಲಿ ಸಿಸ್ಟಿಕ್ ಲಿಂಫ್ ನೋಡ್ ಇರುತ್ತೆ. ಓಕೆ, ಲಿಂಫ್ ಕನೆಕ್ಷನ್ ಯಾವುದಿದೆ, ಸಿಸ್ಟಿಕ್ ಲಿಂಫ್ ಕನೆಕ್ಷನ್ ಇಲ್ಲಿ ಇದೆ. ಓಕೆ, ನೆಕ್ಸ್ಟ್, ಸಿಸ್ಟಿಕ್ ಡಕ್ಟ್, ದಿ ಡಕ್ಟ್ ಕನೆಕ್ಟಿಂಗ್ ದಿ ಗಾಲ್ ಬ್ಲಾಡರ್ ನೆಕ್. ಹೌದು ಸರ್, ನಾವು ಡಯಾಗ್ರಾಮಲ್ಲಿ ನೋಡ್ಬೋದು, ಸಿಸ್ಟಿಕ್ ಡಕ್ಟ್ ಎಲ್ಲಿ ಕನೆಕ್ಟ್ ಇದೆ, ನಮ್ಮ ಗಾಲ್ ಬ್ಲಾಡರ್ ನೆಕ್ಕಲ್ಲಿ ಇದು ಕನೆಕ್ಟ್ ಇದೆ. ಓಕೆ, ನೆಕ್ಸ್ಟ್, ಹೌದು, ಇದು ಏನು ಮಾಡ್ತಾ ಇದೆ, ನಮ್ಮ ಗಾಲ್ ಬ್ಲಾಡರ್ ನೆಕ್ಕಿಗೆ ಕನೆಕ್ಟ್ ಆಗ್ತಾ ಇದೆ ಆ್ಯಂಡ್ ಟು ದಿ ಬೈಲ್ ಡಕ್ಟ್. ಇದು ಏನು ಮಾಡ್ತಾ ಇದೆ, ನಮ್ಮ ನೆಕ್ಕಿಗೆ ಕನೆಕ್ಟ್ ಮಾಡ್ತಾ ಇದೆ ಮತ್ತು ಈ ಸೈಡ್ ನೋಡಿದಾಗ ಇದು ಬೈಲ್ ಡಕ್ಟಿಗೆ ಕನೆಕ್ಟ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್, ಕಾಮನ್ ಬೈಲ್ ಡಕ್ಟ್ ಫಾರ್ಮ್ಡ್ ಬೈ ದಿ ಯೂನಿಯನ್ ಅಂದರೂ ಕೂಡ ಜಾಯಿನ್. ಓಕೆ, ಯೂನಿಯನ್ ಆಫ್ ದಿ ಕಾಮನ್ ಹೆಪ್ಯಾಟಿಕ್ ಡಕ್ಟ್ ಆ್ಯಂಡ್ ಸಿಸ್ಟಿಕ್ ಡಕ್ಟ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಕಾಮನ್ ಬೈಲ್ ಡಕ್ಟ್ ಹೇಗಾಗ್ತಾ ಇದೆ, ಸಿಸ್ಟಿಕ್ ಡಕ್ಟ್ ಮತ್ತು ಕಾಮನ್ ಹೆಪ್ಯಾಟಿಕ್ ಡಕ್ಟ್ ಎರಡೂ ಬಂದು ಜಾಯಿನ್ ಆದಾಗ ಏನಾಗ್ತಾ ಇದೆ, ಇಲ್ಲಿ ಕಾಮನ್ ಬೈಲ್ ಡಕ್ಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್, ಜಾಯಿನ್ ದಿ ಪ್ಯಾಂಕ್ರಿಯಾಟಿಕ್ ಡಕ್ಟ್. ಸೊ ಇದು ಏನಾಗುತ್ತೆ, ಕೆಳಗಡೆ ಬಂದ ಮೇಲೆ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಜೊತೆ ಜಾಯಿನ್ ಆಗ್ತಾ ಇದೆ. ಓಕೆ, ಎಟ್ ದಿ ಹೆಪ್ಯಾಟೋ ಪ್ಯಾಂಕ್ರಿಯಾಟಿಕ್ ಆ್ಯಂಪುಲ್ಲಾ.
ಸೊ ಇಲ್ಲಿ ಬಂದು ಏನಾಗ್ತಾ ಇದೆ, ಇದು ಜಾಯಿನ್ ಆಗ್ತಾ ಇದೆ. ಅದನ್ನು ನಾವು ಏನಂತ ಹೇಳ್ತೀವಿ, ಹೆಪಾಟೋ ಪ್ಯಾಂಕ್ರಿಯಾಟಿಕ್ ಆ್ಯಂಪುಲ್ಲಾ ಅಂತ ಹೇಳ್ತೀವಿ, ಅಥವಾ ಆ್ಯಂಪುಲ್ಲಾ ಆಫ್ ವ್ಯಾಟರ್ ಅಂತ ಕೂಡ ಹೇಳ್ಬೋದು. ಓಕೆ, ಕಂಟ್ರೋಲ್ಡ್ ಬೈ ದಿ ಸ್ಪಿಂಕ್ಚರ್ ಆಫ್ ಆಡಿ. ಸೊ ಇಲ್ಲಿ ಏನಾಗುತ್ತೆ, ಸೊ ಆಲ್ರೆಡಿ ಬೈಲ್ ಇಲ್ಲಿ ತನಕ ಬಂದಿದೆ. ಸೊ ಬೈಲ್ ಇಲ್ಲಿ ಎಷ್ಟು ರಿಲೀಸ್ ಆಗಬೇಕು, ಎಷ್ಟು ರಿಲೀಸ್ ಆಗಬಾರ್ದು, ಸ್ವಲ್ಪ ರಿಲೀಸ್ ಆಗಬೇಕಾ, ಜಾಸ್ತಿ ರಿಲೀಸ್ ಆಗಬೇಕಾ ಅಂತ ಕಂಟ್ರೋಲ್ ಯಾರು ಮಾಡ್ತಾರೆ, ಸ್ಪಿಂಕ್ಚರ್ ಆಫ್ ಆಡಿ ಮಾಡುತ್ತೆ. ಓಕೆ, ಸ್ಪಿಂಕ್ಚರ್ ಆಫ್ ಆಡಿ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಬೈಲ್ ರಿಲೀಸ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ರೆಗ್ಯುಲೇಟಿಂಗ್ ಬೈಲ್ ಫ್ಲೋ ಇನ್ ಟು ದಿ ಡಿಯೋಡಿನಮ್. ಹೌದು ಸರ್, ಇದು ಏನಾಗ್ತಾ ಇದೆ, ಸೊ ದಿಸ್ ಪೋರ್ಷನ್ ಇದೆ ಸೆಕೆಂಡ್ ಪಾರ್ಟ್ ಆಫ್ ದಿ ಡಿಯೋಡಿನಮ್. ಸೊ ಡಿಯೋಡಿನಮ್ ಒಳಗಡೆ ಅದು ಏನು ಮಾಡುತ್ತೆ, ಎಷ್ಟು ರಿಲೀಸ್ ಆಗಬೇಕು ಅಂತ ರೆಗ್ಯುಲೇಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಬೈಲರಿ ಟ್ರ್ಯಾಕ್ಟ್. ಓಕೆ, ಫಸ್ಟ್ ಬೈಲ್ ಸ್ಟೋರೇಜ್. ಇದು ಏನು ಮಾಡುತ್ತೆ, ಬೈಲನ್ನು ಸ್ಟೋರ್ ಮಾಡುತ್ತೆ. ಓಕೆ, ಬೈಲ್ ಈಸ್ ಸ್ಟೋರ್ಡ್ ಇನ್ ದಿ ಗಾಲ್ ಬ್ಲಾಡರ್. ಸೊ ಗಾಲ್ ಬ್ಲಾಡರ್ ಒಳಗಡೆ ಸ್ಟೋರ್ ಆಗುತ್ತೆ. ಆ್ಯಂಡ್ ರಿಲೀಸ್ಡ್ ವೆನ್ ನೀಡೆಡ್. ಹೌದು, ಗಾಲ್ ಬ್ಲಾಡರ್ ಒಳಗಡೆ ಸ್ಟೋರ್ ಆಗುತ್ತೆ, ಯಾವಾಗ ನಮಗೆ ಬೇಕಾಗುತ್ತೆ ಅಲ್ಲ ಆವಾಗ ಏನು ಮಾಡುತ್ತೆ, ಇದು ರಿಲೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬೈಲ್ ಕಾನ್ಸಂಟ್ರೇಷನ್. ಹೌದು ಸರ್, ಇಂಪಾರ್ಟೆಂಟ್ ಇದೆ. ವಾಟರ್ ಈಸ್ ರೀಅಬ್ಸಾರ್ಬ್ಡ್ ಇನ್ ದಿ ಗಾಲ್ ಬ್ಲಾಡರ್. ಸೊ ಗಾಲ್ ಬ್ಲಾಡರ್ ಒಳಗಡೆ ಎಕ್ಸೆಸಿವ್ ವಾಟರ್, ಜಾಸ್ತಿ ವಾಟರನ್ನು ಏನು ಮಾಡುತ್ತೆ, ಇದು ರೀಅಬ್ಸಾರ್ವ್ ಮಾಡುತ್ತೆ. ಏನು ಮಾಡುತ್ತೆ, ರೀಅಬ್ಸಾರ್ವ್ ಮಾಡುತ್ತೆ. ಸೊ ರೀಅಬ್ಸಾರ್ವ್ ಆದಾಗ ಏನಾಗುತ್ತೆ, ನಮ್ಮ ಬೈಲ್ ಇದೆಲ್ಲ ಗಾಲ್ ಬ್ಲಾಡರ್ ಒಳಗಡೆ ಫುಲ್ಲಿ ಕಾನ್ಸಂಟ್ರೇಟೆಡ್ ಆಗುತ್ತೆ. ಓಕೆ, ಮೇಕಿಂಗ್ ಬೈಲ್ 5 to 10 times ಮೋರ್ ಕಾನ್ಸಂಟ್ರೇಟೆಡ್. ಎಷ್ಟು ಕಾನ್ಸಂಟ್ರೇಟೆಡ್ ಆಗ್ತಾ ಇದೆ ಸರ್, 5 to 10 times ಮೋರ್ ಕಾನ್ಸಂಟ್ರೇಟೆಡ್ ಇದು ಆಗ್ತಾ ಇದೆ. ನೆಕ್ಸ್ಟ್ ಬೈಲ್ ಸೀಕ್ರೇಷನ್ ಇನ್ ಟು ದಿ ಡಿಯೋಡಿನಮ್. ಹೌದು ಸರ್, ಏನು ಮಾಡ್ತಾ ಇದೆ, ನಮ್ಮ ಡಿಯೋಡಿನಮ್ ಒಳಗಡೆ ಬೈಲ್ ಸೀಕ್ರೇಷನನ್ನು ರಿಲೀಸ್ ಮಾಡ್ತಾ ಇದೆ. ಓಕೆ, ವೆನ್ ಫ್ಯಾಟಿ ಫುಡ್ ಎಂಟರ್ ದಿ ಡಿಯೋಡಿನಮ್. ಸೊ ನಮ್ಮ ಡಿಯೋಡಿನಮ್ ಒಳಗಡೆ ಫ್ಯಾಟಿ ಫುಡ್ ಎಂಟರ್ ಆದಾಗ ಕೋಲಿಸಿಸ್ಟಿಕೈನಿನ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಓಕೆ, ಅಥವಾ CCK ಅಂತ ಕೂಡ ಹೇಳ್ಬೋದು. CCK ಏನಾಗುತ್ತೆ, ರಿಲೀಸ್ ಆಗುತ್ತೆ. ಆ್ಯಂಡ್ ಸ್ಟಿಮ್ಯುಲೇಟಿಂಗ್ ಬೈಲ್ ಫ್ಲೋ. ಅದು ಬೈಲ್ ಫ್ಲೋವನ್ನು ರಿಲೀಸ್ ಆಗೋಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಫಂಕ್ಷನ್ ಅರ್ಥ ಆಗಿರ್ಬೋದು. ಸ್ಟೋರೇಜ್ ಮಾಡುತ್ತೆ, ಕಾನ್ಸಂಟ್ರೇಟ್ ಮಾಡುತ್ತೆ, ಮತ್ತು ನಮ್ಮ ಡಿಯೋಡಿನಮ್ ಒಳಗಡೆ ರಿಲೀಸ್ ಮಾಡುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.